स्वागत है आपका बी न्यूज नेशन में। मैं हूं आबिद हुसैन शेख। धर्मराज चर्चान मर्डर केस में कई और पुलिस अधिकारियों के शामिल होने की आशंका। एसपी प्रकाश निकम का बयान। धर्मराज एनकाउंटर नहीं मर्डर केस हर रोज एक नया मोड़ लेता जा रहा है। अब सीआईडी का खुलासा यह है कि इस केस में चर्चान के पूर्व पीएसआई एमबी असोडे के भी शामिल होने की बात कही जा रही है। अब तक 6 लोगों को गिरफ्तार कर लिया गया है, शायद और भी गिरफ्तारियां बाकी हैं। धर्मराज की मां से भी पूछताछ की जा रही है, जिसमें बैरगोन सौकार के अलावा माजी सचिव का भी नाम लिया जा रहा है। उधर आरोपी कांस्टेबलों के परिवार वाले कह रहे हैं कि कुछ भी हुआ है वरिष्ठ अधिकारियों के आदेश पर हुआ है, सिर्फ हमें ही क्यों फंसाया गया। वरिष्ठ अधिकारियों पर भी कार्रवाई होनी चाहिए। अब देखना होगा कि केस में और क्या क्या होता है। सीआईडी की जांच के बाद ही पता चलेगा। सीआईडी ने इंडी कोर्ट में आरोपियों को 4 दिन की रिमांड की मांग की है। सर स्थಳ ಪರಿಶೀಲನೆ ಮಾಡಿದ್ರಿ ಒಂದು ಟೀಮ್ ಜೊತೆ ಓಕೆ ಸರ್ ಸರ್ ಬಿಜಾಪುರ ಬಂದಿದ್ರಿ ಏನೇನು ತನಿಖೆ ಏನು ಬಿಜಾಪುರದಕ್ಕೆ ಈಗ ತಮಗೆಲ್ಲ ಗೊತ್ತಿರುವಂತೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಬಂದಿದ್ದೀವಿ. ನಮ್ಮ ಸಂಪೂರ್ಣವಾದ ಟೀಮ್ ಬಂದಿದೆ. ಇನ್ವೆಸ್ಟಿಗೇಷನ್ ಚಾಲ್ತಿಯಲ್ಲಿದೆ. ಇನ್ವೆಸ್ಟಿಗೇಷನ್ ನಡೆಯುವಾಗ ಡೀಟೇಲ್ಗಳನ್ನು ಪ್ರೆಸ್ ಮುಂದೆ ಶೇರ್ ಮಾಡಬಾರ್ದು, ತಮಗೆಲ್ಲ ಗೊತ್ತಿರೋ ವಿಚಾರ. ಅದರಿಂದ ಇನ್ವೆಸ್ಟಿಗೇಷನ್ನು ಒಂದು ತಾತ್ವಿಕ ಹಂತಕ್ಕೆ ಬಂದಾಗ ನಾವು ನಿಮಗೆ ಎಲ್ಲ ಡೀಟೇಲ್ಸ್ನ ಕೊಡ್ತೀವಿ. ನಮ್ಮ ಇನ್ನೂ ಹಿರಿಯ ಅಧಿಕಾರಿಗಳು ಬರ್ತಾರೆ, ಅವರುಗಳ ಮಾರ್ಗದರ್ಶನದಲ್ಲಿ ನಿಮಗೆಲ್ಲ ವಿವರಗಳನ್ನು ಅವರೇ ಕೊಡ್ತಾರೆ. ಇವಾಗ ನಾವು ನಾನು SP ಬಂದಿದ್ದೀನಿ, ಒಬ್ಬರು DSP ಇದ್ದಾರೆ, 3 ಜನ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಮತ್ತು ಸ್ಟಾಫ್ ಇದ್ದಾರೆ, ಮತ್ತು ಲೋಕಲ್ ಆಫೀಸರ್ಸ್ ಕೂಡ ನಮ್ಗೆ ಅಸಿಸ್ಟ್ ಮಾಡ್ತಿದ್ದಾರೆ. ಸರ್ ಲೋಕಲ್ ಆಫೀಸರ್ ರೆಸ್ಪಾನ್ಸ್ ಹೇಗಿದೆ ಸರ್ ಈ ತನಿಖೆಗೆ? ಚೆನ್ನಾಗಿದೆ, ಮಾಡ್ತಾ ಇದ್ದಾರೆ. ಸರ್ ಇವತ್ತೇನಾದರೂ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ ನಿಮ್ಮ ವಶಕ್ಕೆ? ಅದೆಲ್ಲ ನಾವು ಹೇಳ್ತೀವಿ ನಿಮಗೆ. ಈಗ ಸದ್ಯದ ಪರಿಸ್ಥಿತಿನಲ್ಲಿ ಇನ್ವೆಸ್ಟಿಗೇಷನ್ ಡೀಟೇಲ್ಸು ನಾವು ಯಾವುದು ಕೊಡಬಾರ್ದು, ಯಾಕಂದರೆ ತನಿಖೆಗೆ ಅದೆಲ್ಲ ತೊಂದರೆ ಆಗ್ತದೆ. ಅದರಿಂದ ತನಿಖೆ ಸಂಪೂರ್ಣವಾಗಿ ಒಂದು ಹಂತಕ್ಕೆ ಬಂದ ನಂತರ ನಮ್ಮ ಹಿರಿಯ ಅಧಿಕಾರಿಗಳಿದ್ದಾರೆ, ಹಿರಿಯ ಅಧಿಕಾರಿಗಳು ನಿಮಗೆ ಎಲ್ಲ ರೀತಿಯ ವಿವರಗಳನ್ನು ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೇಳಬಾರ್ದು. ಹಿರಿಯ ಅಧಿಕಾರಿಗಳು ಯಾರು ಬರ್ತಾರೆ. ಇವಾಗ ನಮ್ಮ ತನಿಖೆ ನಡೆಯೋ ವೇಳೆಯಲ್ಲಿ ಬರ್ತಾರೆ, ಇವಾಗ ವಿಸಿಟ್ ಮಾಡ್ತಾರೆ. ಬಂದಾಗ ನಿಮಗೆ ತಿಳಿಸ್ತೀವಿ. ಅದೆಲ್ಲ ನೀವೇ ಹೇಳ್ತಾನೆ ಇದ್ದೀರಲ್ಲ, ನಮಗೆ ಯಾಕೆ ಈಗ ಅರೆಸ್ಟ್ ಮಾಡಿರೋರ ಸಂಖ್ಯೆ ಎಷ್ಟು? ಅದೆಲ್ಲ ಕೊಡ್ತೀವಿ ನಾವು. ಸಂಪೂರ್ಣ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ಇವಾಗ ನನಗೆ ಒಂದು ತಾತ್ವಿಕ ಹಂತಕ್ಕೆ ಬರಬೇಕಲ್ಲ ರೀ. ಈಗ ನಾವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಪ್ರೆಸ್ ಮುಂದೆ ಹೇಳ್ಬಿಟ್ರೆ ಇನ್ವೆಸ್ಟಿಗೇಷನ್ ನಮಗೆ ತೊಂದರೆ ಆಗೋಗ್ಬಿಡ್ತದೆ. ನಾವು ತನಿಖೆ ಅಂತೂ 100% ಪಕ್ಕಾ ಮಾಡ್ತಿದ್ವಿ. ಸಂಪೂರ್ಣವಾಗಿ ಲೀಗಲಿ ಲಾಫುಲ್ ಆಗಿ ಪಕ್ಕಾ ತನಿಖೆ ಮಾಡ್ತಾ ಇದ್ದೀವಿ. ಅದನ್ನು ಲಾಜಿಕಲ್ ಎಂಡಿಗೆ ತಗೊಂಡು ಅದನ್ನು ಹೇಳಕ್ಕಾಗತ್ತಾ? ಇನ್ವೆಸ್ಟಿಗೇಷನ್ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಅದು ನನಗೆ ಗೊತ್ತಿಲ್ಲ. ತನಿಖೆ ಅಂತೂ ಆನ್ ಟ್ರ್ಯಾಕ್ ಇದೆ. ವಿ ಆರ್ ಡೂಯಿಂಗ್ ಎ ವೆರಿ ಗುಡ್ ವರ್ಕ್. ಸರ್ ಸ್ಥಳ ಪರಿಶೀಲನೆ ಮಾಡಿದ್ರಿ, ಒಳ್ಳೆ ರಿಸಲ್ಟ್ ಕೊಡ್ತೀವಿ. ಸರ್ ಸ್ಥಳ ಪರಿಶೀಲನೆ ಮಾಡಿದ್ರಿ, ಅದು ಅವೆಲ್ಲ ಡೀಟೇಲ್ಸ್ ಆಮೇಲೆ ಹೇಳ್ತೀವಿ. देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर SMP केबल
नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताजा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताजा और सही खबरें देख सकते हैं। तो प्लीज बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।